ಶ್ರೇಷ್ಠನಾದ ನಾನು ನಿನ್ನಂತ ನೀಚ ಪ್ರೀತಿಗೆ ವಶವಾಗುವನೆ. ಮೇನಕ, ನಿನ್ನ ಮಾಯಾಜಾಲವು ಎಲ್ಲ ಮುಂದೆ ನಡೆಯುವುದಿಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿ ಹೋಗಿ ನಿನ್ನ ಕಾಮದಾತನವನ್ನು ಕಳೆದುಕೊಳ್ಳೆ. ನಾಚಿಕೆ ಇಲ್ಲದವಳೇ, ಬೇಡ ನಿನ್ನ ಕಾಮದಾತನವಳೇ. ರಾಮ, ಮೇನಕ, ಭಾರ್ಗವ, ಮೇನಕ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಮೇನಕ, ಹ್ಮ್ ಯೌವನ ಎನ್ನುವುದು 6 ನಿಮಿಷದಲ್ಲಿ ಕಳೆದು ಹೋಗುವುದು. ಯಾರು ಹೇಳಿದರು ನಿನಗೆ? ಆ ವೈರಾಗ್ಯವೆನ್ನುವುದು ಆ ಈಶನನ್ನು ಪಡೆದುಕೊಳ್ಳುವುದು ಈ ಚಿರಕಾಲ ಇರುವವರೆಗೂ ಹೆಸರು ಉಳಿಯುವುದು. ಅಂತ ಕಾರ್ಯವನ್ನು ಮಾಡಲು ಬಂದಿರುವ ನಾನು ನಿನ್ನ ಮೈಮಾಟಕ್ಕೆ ಬಳಕುವುದಿಲ್ಲ. ರಾಣಿ, ನಿನ್ನ ರಾಣಿ ಪಡಿಬೇಡಿ. ಭಾರ್ಗವ ರಾಮ, ಮೇನಕ, ಈ ನಿನ್ನ ಒಣ ಪುರಾಣ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಈ ನಿನ್ನ ಕಾಮ ಪುರಾಣವನ್ನು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನೀನ್ ಮತ್ತಿಲ್ಲಿಗೆ ಯಾತಕ್ಕಾಗಿ ಬಂದಿರುವೆ? ನನ್ನ ಎತ್ತ ಮಾತೆಯ ರೇಣುಕಾ ದೇವಿಯ ಆಶೀರ್ವಾದವನ್ನು ಪಡೆದು ಕೈಲಾಸವಾಸನಾದ ಈಶನನ್ನು ಒಲಿಸುವುದಕ್ಕೆ ಬಂದಿರುವನು. ಸುಂದರಿ, ಈಶ್ವರನನ್ನು ಒಲಿಸುವುದಕ್ಕೆ ಇಲ್ಲಿಗೆ ಬಂದಿರುವೆಯಾ? ಮೊದಲು ನನ್ನನ್ನು ಒಲಿಸಿಕೊ. ನಿನ್ನಂತವಳನ್ನು ಒಲಿಸಿಕೊಳ್ಳುವುದಕ್ಕೆ ನಾನು ಇಂಥ ನನ್ನ ತಾಯಿಗೆ ಮಾತು ಕೊಟ್ಟು ಬರುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಿನ್ನ ತಾಯಿಗೆ ಏನೆಂದು ಮಾತು ಕೊಟ್ಟು ಬಂದಿರುವೆ? ಆ ಪರಮೇಶ್ವರನನ್ನು ಒಲಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನೇ ಪರಸುವನ್ನಾಗಿ ಪಡೆದು ಈ ಭೂಲೋಕದಲ್ಲಿ ಆದಮನನ್ನು ಸಂಹಾರ ಮಾಡುವುದಕ್ಕೆ ಬಂದಿರುವೆನು. ಭಾರ್ಗವ ರಾಮ, ಮೇನಕ, ನಿನ್ನ ಕಾರ್ಯ ಸುಲಭವಾಗಿ ನೆರವೇರಬೇಕೆಂದರೆ ನೀನು ಮೊದಲು ಎನ್ನ ಆಸೆಯನ್ನು ಪೂರೈಸಬೇಕು. ನಿನ್ನಂತವಳನ್ನು ನಾನು ಕೂಡುವುದಕ್ಕೆ ನಾನೇನು ನಿನ್ನ ಖಂಡನಾದ ಪಂಡದೇವೇಂದ್ರ? ಆ ದೇವೇಂದ್ರ ವಿಚಾರ ಈಗೇಕೆ? ಆ ದೇವೇಂದ್ರನ ಪಟ್ಟ ಧರಿಸಿ ನೀನಲ್ಲ, ಅವನು ಕಂಡ ಹೆಣ್ಣನ್ನು ಸೇರಿಕೊಂಡು ನಿನ್ನಂತ ಸುಂದರಾಂಗಿಯನ್ನು ತಣಿಸಲು ಅವನಿಂದ ಆಗಲಿಲ್ಲವೇನು? ನಾನೇನು ನಿನ್ನನ್ನು ಕೇಳುತ್ತೇವೆನೋ ಅದರ ಬಗ್ಗೆ ಅಷ್ಟೇ ಮಾತನಾಡು. ದೇವೇಂದ್ರನ ವಿಚಾರ ಇಲ್ಲಿ ಸುಮ್ಮನೆ ತೆಗೆಯಬೇಡ. ನೀನು ದೇವೇಂದ್ರನ ಹೆಂಡತಿಯೋ ಇಲ್ಲವ ಕಂಡವರಿಗೆ ಹೆಂಡತಿಯಾಗಿರುವೆಯೋ? ಕಂಡವರಿಗೆ ಹೆಂಡತಿಯಾಗಲು ನಾನು ಇಲ್ಲಿಗೆ ಬಂದಿಲ್ಲ. ಭಾರ್ಗವ, ಮೇನಕ, ರಾಮ, ನಾನೇನು ನಿನ್ನಗೆ ಹತ್ತಿದವನೇ ಹೇಗೆ? ನಿನ್ನನ್ನು ಒಲಿಸಿಕೊಳ್ಳಲು ಬಂದಿರುವೆನು. ನಾನು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವನು. ನಾನು ಬಿಡಬೇಕಲ್ಲ. ನಿನ್ನಂತವರು 100 ಜನ ಬಂದರು ಎನ್ನ ವೈರಾಗ್ಯತನವನ್ನು ಮಾಡಲಾಗುವುದಿಲ್ಲ. ನನ್ನಂತವರು 100 ಜನ ಬೇಕಾಗಿಲ್ಲ, ನಾನೊಬ್ಬಳೇ ಸಾಕು. ನಿನ್ನಂತವಳು ಎನ್ನ ತಪಸ್ಸನ್ನು ಕೆಡಿಸಲು ನಿನ್ನಂತವರು ಆಗುವುದಿಲ್ಲ. ಓರೇ ನಾಚಿಕೆ ಇಲ್ಲದವಳೆ, ಊರನಿಂದ ಮಾತನಾಡು. ಆಚಾರ ಎಂದು ಅಗ್ನಿಯಿಂದ ಸುಟ್ಟು